ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇತಿಹಾಸ, ಭಾರತ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಪರೀಕ್ಷೆಗೆ ಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳನ್ನಷ್ಟೇ ನಾವು ತಿಳ್ಕೊಳ್ತಾ ಹೋಗುವ. ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ಹಾಗೆಯೇ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳು ಮತ್ತು ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಎನ್ನುವಂಥದ್ದನ್ನು ಬರ್ಕೊಳ್ಳಿ. ಒಂದು ವೇಳೆ ಪುಸ್ತಕಗಳಿದ್ದರೆ ಅದರಲ್ಲಿ ಆದರೂ ನಿಮ್ಮ ಮುಖ್ಯವಾದಂಥ ಪ್ರಶ್ನೆಗಳು ಯಾವುದು ಅಂತ ಗುರುತನ್ನು ಕೂಡ ಹಾಕ್ಕೊಳ್ಳಿ ಸ್ನೇಹಿತರೆ. ಈಗಾಗಲೇ ನಾವು ಇದರ ಅಭ್ಯಾಸವನ್ನು ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ಹುಮಾಯೂನ್ ನಾಮದ ಬಗ್ಗೆ ತಿಳ್ಕೊಂಡಿದ್ದೇವೆ. ಹುಮಾಯೂನ್ ನಾಮ 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ 2-3 ಬಾರಿ ಬಂದಿರುವಂತಹ ಪ್ರಶ್ನೆ ಹುಮಾಯೂನ್ ನಾಮದ ಬಗ್ಗೆ. ಅದಾದ ನಂತರ 2ನೆಯ ಘಟಕದಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಮೊದಲನೆಯ ಪಾಣಿಪತ್ ಯುದ್ಧ. 5 ಅಂಕಕ್ಕೆ ಕೇಳಿದ್ದಾರೆ. ಮೊದಲನೆಯ ಪಾಣಿಪತ್ ಯುದ್ಧ, ಇಲ್ಲಿ ಪಾಣಿಪತ್ ಯುದ್ಧದ ಪರಿಣಾಮ ಕೂಡ ಕೊಟ್ಟಿದ್ದಾರೆ. ಮೊದಲನೆಯ ಪಾಣಿಪತ್ ಯುದ್ಧ ಎಲ್ಲಿ ಆಯಿತು, ಯಾವ ಕಾರಣದಿಂದ ಆಯಿತು ಎನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಮೊದಲನೆಯ ಪಾಣಿಪತ್ ಯುದ್ಧ ಕ್ರಿಸ್ತ ಶಕ 1526ರಲ್ಲಿ ಆಗಿರುವಂಥದ್ದು. ಇಲ್ಲಿ ಯಾವ ಕಾರಣದಿಂದ ಆಯಿತು ಅಂತ ನೋಡ್ತಾ ಹೋಗುವ. ಬಾಬರನು ಸಕಲ ಸಿದ್ಧತೆಗಳೊಂದಿಗೆ 1525ರಲ್ಲಿ 5ನೆಯ ಬಾರಿಗೆ ಭಾರತದತ್ತ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಯಾರು? ಬಾಬರ ಏನು ಮಾಡ್ತಾನೆ? ಸಕಲ ಸಿದ್ಧತೆಯೊಂದಿಗೆ ಯುದ್ಧವನ್ನು ಮಾಡುವುದಾಗಿ ಆ ಒಂದು ಸಿದ್ಧತೆಯೊಂದಿಗೆ ಭಾರತದತ್ತ, ನಮ್ಮ ಭಾರತದ ದೇಶಕ್ಕೆ ದಂಡಯಾತ್ರೆಗೆ ಬರುವಂಥದ್ದು. 5ನೇ ಬಾರಿ ಅವನು ಯುದ್ಧಕ್ಕಾಗಿ ಬರುವಂಥದ್ದು. ಬಾಬರನು ತನ್ನ ಕೈ ಕೆಳಗೆ 12,000 ಸೈನಿಕರುಗಳಿಂದ ಕೂಡಿದ್ದ ಒಂದು ಸುಸಜ್ಜಿತವಾದ, ಸ್ಪಷ್ಟವಾಗಿ ಕರೆಕ್ಟಾಗಿರುವಂತಹ ಒಂದು ಸೇನೆಯನ್ನೇ ಕರೆದುಕೊಂಡು ಬರ್ತಾನೆ. ಇದರೊಂದಿಗೆ ಹುಮಾಯೂನ್ನ ಸೈನ್ಯವು ಬದಖ್ಶಾನಿಂದ ಬಂದು ಬಾಬರನ ಸೈನ್ಯವನ್ನು ಸೇರಿತು. ನಂತರ ಹುಮಾಯೂನ್ನ ಸೈನ್ಯ ಕೂಡ ಅವರ ಜೊತೆಗೆ ಸೇರುವಂಥದ್ದು. ಬಾಬರನ ಸೇನೆಯನ್ನು ಕಂಡ ದೌಲತ್ ಖಾನ್ ಲೂದಿ ಪಲಾಯನವನ್ನು ಮಾಡ್ತಾನೆ. ಈ ಇಷ್ಟೊಂದು ಸೈನಿಕರನ್ನು ನೋಡಿ ಬಾಬರನ ಸೇನೆಯನ್ನು ಕಂಡಂತಹ ದೌಲತ್ ಖಾನ್ ಏನು ಮಾಡ್ತಾನೆ? ದೌಲತ್ ಖಾನ್ ಲೂದಿ ಪಲಾಯನವನ್ನು ಕೂಡ ಮಾಡ್ತಾನೆ, ಅಂದರೆ ಅಲ್ಲಿಂದ ಓಡಿ ಹೋಗುವಂಥದ್ದು. ಬಾಬರನ ಸೇನೆ ಅವನನ್ನು ಅಟ್ಟಿಸಿಕೊಂಡು ಹೋಗ್ತದೆ. ಈಗ ದೌಲತ್ ಖಾನ್ ಏನು ಮಾಡ್ತಾನೆ? ಪಲಾಯನ ಮಾಡಲಿಕ್ಕೆ ಹೊರಡ್ತಾನೆ. ಪಲಾಯನ ಮಾಡುವಂಥ ಸಂದರ್ಭದಲ್ಲಿ ಬಾಬರನ ಸೈನಿಕರೆಲ್ಲ ಹೋಗಿ ಅವನನ್ನು ಓಡಿ ಹೋಗಿ ಅಟ್ಟಿಸಿಕೊಂಡು ಹೋಗಿ ಅವನನ್ನು ಸೆರೆ ಹಿಡಿದು ಬಾಬರನ ಮುಂದೆ ತಂದು ನಿಲ್ಲಿಸ್ತಾರೆ. ಬಾಬರ ದೌಲತ್ ಖಾನ್ ಲೂದಿಯನ್ನೇನು ಮಾಡ್ತಾರೆ? ಸೆರೆಯಲ್ಲಿ ಹಾಕ್ತಾರೆ. ಅಂದರೆ ಅಷ್ಟು ಅಟ್ಟಾಡಿಸಿಕೊಂಡು ಹೋಗಿ ಹಿಡಿದು ನಂತರ ಸೆರೆಮನೆ ವಾಸಕ್ಕೆ ತಳ್ತಾರೆ ರಾಜನನ್ನು. ಪಂಜಾಬ್ನ ಇತರ ಭಾಗಗಳನ್ನು ಕೂಡ ಇದೇ ರೀತಿಯಲ್ಲಿ ಬಾಬರನು ತನ್ನ ವಶಕ್ಕೆ ಎಲ್ಲವನ್ನೂ ಕೂಡ ತೆಗೆದುಕೊಳ್ತಾ ಬರ್ತಾನೆ. ದೌಲತ್ ಖಾನ್ ಲೂದಿ ಅಧಿಕಾರಗಳು, ಅವನ ಸೈನಿಕಗಳು, ಅವನ ಎಲ್ಲ ವ್ಯವಸ್ಥೆಗಳನ್ನು ಬಾಬರನ ಪಕ್ಷ ಸೇರ್ತದೆ. ದೆಹಲಿ ಸಿಂಹಾಸನವನ್ನು ವಶಪಡಿಸಿಕೊಳ್ಳಲು ಕೂಡ ಹೊಂಚು ಹಾಕುತ್ತಿದ್ದಂತಹ ಅಲಂ ಖಾನ್ ಲೂದಿಯು ಪಾಣಿಪತ್ ಯುದ್ಧ ಪ್ರಾರಂಭವಾಗುವವರೆಗೆ ಬಾಬರನೊಂದಿಗೆ ಇರ್ತಾನೆ. ನಂತರ ಅವನಿಂದ ದೂರವಾಗಿ ಗುಜರಾತ್ನ ದೊರೆಯಲ್ಲಿ ಆಶ್ರಯವನ್ನು ಕೂಡ ಪಡಿತಾನೆ. ಇದರಿಂದಾಗಿ ಸ್ವಾರ್ಥ ಸಾಧಕರಾಗಿದ್ದಂತಹ ಅಫ್ಘನ್ ನೋಬಲರಿಂದ ದೂರವಾಗಿ ಬಾಬರನು ಸರ್ಹಿಂದ್ ಮಾರ್ಗವಾಗಿ ದೆಹಲಿಯ ಕಡೆಗೆ ನಡೀತಾನೆ. ಇಬ್ರಾಹಿಂ ಲೂದಿ ವಿರೋಧಿಗಳು ಬಾಬರನಿಗೆ ತಮ್ಮ ಬೆಂಬಲವಿದೆ ಎಂದು ರಹಸ್ಯವಾಗಿ ವಿಷಯವನ್ನು ರವಾನಿಸ್ತಾನೆ. ನಂತರ ಏನಾಗ್ತದೆ ಅಂತ ಹೇಳಿದರೆ, ರಾಣಾ ಸಂಗ್ರಾಮ ಸಿಂಹನು ಕೂಡ ದೆಹಲಿಯ ಮೇಲೆ ಒಂಟಿಯಾಗಿ ಆಕ್ರಮಣವನ್ನು ಮಾಡಲು ಬಾಬರನನ್ನು ಕೂಡ ಆಹ್ವಾನಿಸುತ್ತಾನೆ. ನಾನು ಯುದ್ಧ ಮಾಡ್ತೇನೆ, ಆಕ್ರಮಣ ಮಾಡ್ತೇನೆ, ನನಗೆ ಸಹಾಯ ಮಾಡಲಿಕ್ಕೆ ಬರ್ತೀಯಾ ಎನ್ನುವಂಥ ಆಹ್ವಾನ ಕೊಡ್ತಾನೆ. ಇತ್ತ ಇಬ್ರಾಹಿಂ ಲೂದಿಯು ಬಾಬರನನ್ನು ಎದುರಿಸಲು ಸಜ್ಜಾದನು. ಆತನು ಬಾಬರನ ಗಮನವನ್ನು ಬೇರೆಡೆ ಸೆಳೆಯಲು ಹಾಗೂ ತನಗೆ ಅವನನ್ನು ಎದುರಿಸಲು ಸ್ವಲ್ಪ ಕಾಲಾವಕಾಶವನ್ನು ಪಡೆದುಕೊಳ್ಳಲು ಹಿಸ್ಸಾರ್ ಫಿರೋಜ್ನ ಶೇಖ್ದಾರನಾಗಿದ್ದ ಹಮೀದ್ ಖಾನ್ನನ್ನು ಬಾಬರನ ಸೈನ್ಯವನ್ನು ತಡೆಯಲು ಕಳಿಸ್ತಾನೆ. ಹುಮಾಯೂನನು ಹಮೀದ್ ಖಾನ್ನನ್ನು ಎದುರಿಸಿ ಅವನನ್ನು ಸೋಲಿಸಿದನು. ಬಾಬರನು ಅವನ ಗೆಲುವನ್ನು ಹುರಿದುಂಬಿಸಲು ಹಿಸ್ಸಾರ್ ಫಿರೋಜಾ ಜಿಲ್ಲೆಯನ್ನು ಹುಮಾಯೂನನಿಗೆ ನೀಡಿದನು. ಇವಿಷ್ಟು ಮೊದಲ ಪಾಣಿಪತ್ ಯುದ್ಧದಲ್ಲಿ ಆಯಿತು. ಯುದ್ಧದ ಕಾರ್ಯಾಚರಣೆ ಅಂತ ನೋಡಿದಾಗ ಬಾಬರನು ಶಹಬಾದ್ನಲ್ಲಿ ಇಳಿದುಕೊಂಡು ಇಬ್ರಾಹಿಂ ಕಾರ್ಯಾಚರಣೆಗಳನ್ನು ತಿಳಿಯಲು ರಹಸ್ಯವಾಗಿ ತನ್ನ ಜನರನ್ನು ಕಳಿಸುವಂಥದ್ದು. ಇಬ್ರಾಹಿಂ ಲೂದಿಯು ಸುಮಾರು 1,00,000 ಸೈನಿಕರೊಂದಿಗೆ ಬಾಬರನ ಪಾಳೆಯದತ್ತ ಸಾಗುತ್ತಿರುವುದಾಗಿ ತಿಳಿದು ಬಂದದ್ದು. ಇದನ್ನು ತಿಳಿದಂತಹ ಬಾಬರ ಏನು ಮಾಡ್ತಾನೆ? ತನ್ನ ಸೈನ್ಯಕ್ಕೆ ನಿಧಾನವಾಗಿ ಚಲಿಸಲಿಕ್ಕೆ ಆಜ್ಞೆ ಮಾಡ್ತಾನೆ. ಯಾಕೆ ನಿಧಾನವಾಗಿ ಚಲಿಸಲಿಕ್ಕೆ? ಈ ರೀತಿ ಚಲಿಸಿದರೆ ಎರಡೂ ಸೈನ್ಯಗಳ ಕಡೆಗೂ ಏಪ್ರಿಲ್ 1526ರಲ್ಲಿ
ಪಾಣಿಪತ್ ಎಂಬಲ್ಲಿ ಸಂಧಿಸ್ತಾರೆ. ಈ ರೀತಿ ನಿಧಾನವಾಗಿ ಚಲಿಸಿದಾಗ ಅವರು ಬೇಗ ಬರ್ತಾ ಇರ್ತಾರಲ್ವ. 1526ರಲ್ಲಿ ಮೊದಲ ಒಂದು ಪಾಣಿಪತ್ ಎನ್ನುವಂತಹ ಜಾಗದಲ್ಲಿ ಅವರಿಬ್ಬರು ಕೂಡ ಸೇರುವಂಥದ್ದು. ಅಲ್ಲಿ ಮೊದಲನೇ ಪಾಣಿಪತ್ ಕದನ ನಡೆಯುವಂಥದ್ದು. ಬಾಬರನು ತನ್ನ ಸೈನ್ಯದ ಮಧ್ಯಭಾಗದಲ್ಲಿ ನಿಂತು ಯುದ್ಧ ಮಾಡಲು ಆರಂಭಿಸುತ್ತಾನೆ. ತನ್ನ ಬಳಿ ಇದ್ದ ಭಾರವಾದ ಬಂದೂಕುಗಳನ್ನು ಮಧ್ಯಭಾಗದಲ್ಲಿ ಸ್ಥಾಪಿಸಿದನು. ಮಧ್ಯ ಏಷ್ಯಾದಲ್ಲಿ ಪಿರಂಗಿಗಳ ಕಾರ್ಯಾಚರಣೆಯಲ್ಲಿ ನುರಿತವರು ಅದರ ನಿರ್ವಹಣೆಯನ್ನು ಹೊತ್ತಿದ್ದರು. ಏಪ್ರಿಲ್ 20, 1526ರಂದು ಇಬ್ರಾಹಿಂ ಲೂದಿಯು ತನ್ನ ಸೈನ್ಯಕ್ಕೆ ಬಾಬರನ ಸೈನ್ಯವನ್ನು ಮುತ್ತುವಂತೆ ಆಜ್ಞೆ ಮಾಡಿದನು. ಬಾಬರನ ಸೈನಿಕರು ಬಂದೂಕುಗಳಿಂದ ಗುಂಡಿನ ಸುರಿಮಳೆಯನ್ನೇ ಸುರಿಸ್ತಾರೆ. ಇಬ್ರಾಹಿಂನ ಸೇನೆ ವೀರಾವೇಶದಿಂದ ಹೋರಾಡಿದರೂ ಕೂಡ ಉತ್ತಮ ಯುದ್ಧ ನೈಪುಣ್ಯರಾದ ಬಾಬರನ ಸೈನಿಕರ ಮೇಲೆ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯುದ್ಧ ಪ್ರಾರಂಭವಾದ ಕೆಲವೇ ಗಂಟೆಯೊಳಗೆ ಇಬ್ರಾಹಿಂ ಲೂದಿಯ ಸಾವಿರಾರು ಸೈನಿಕರು ಎಲ್ಲರೂ ಕೂಡ ಸಾವನ್ನಪ್ತಾರೆ. ಮಧ್ಯಾಹ್ನದ ವೇಳೆಗೆ ಯುದ್ಧ ನಿಲುಗಡೆ ಬಂದಿತು. ವಿಜಯದಿಂದ ಉನ್ನತರಾದಂತಹ ಬಾಬರನ ಸೈನಿಕರು ಹರ್ಷದಿಂದ ದೆಹಲಿಯತ್ತ ಸಾಗಿದರು. ಬಾಬರನು ಹುಮಾಯೂನನಿಗೆ ಆಗ್ರಾಕ್ಕೆ ಹೋಗಿ ಅಲ್ಲಿದ್ದ ಸಂಪತ್ತನ್ನು ವಶಪಡಿಸಿಕೊಳ್ಳಲು ತಿಳಿಸಿದನು. ದೆಹಲಿಯ ನಾಗರಿಕರು ಬಾಬರನಿಗೆ ವೈಭವದ ಸ್ವಾಗತವನ್ನು ನೀಡಿದರು. ಕುಬ್ಬಾವನ್ನು ಬಾಬರನ ಹೆಸರಿನಲ್ಲಿ ಓದಿ ಅವನನ್ನು ಹಿಂದೂಸ್ತಾನದ ಚಕ್ರವರ್ತಿ ಎಂಬುದಾಗಿ ಘೋಷಿಸಲಾಯಿತು. ಈ ಪಾಣಿಪತ್ ಯುದ್ಧದ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ಮೊದಲನೆಯ ಪಾಣಿಪತ್ ಯುದ್ಧ ಎಲ್ಲಿ ನಡೆಯಿರುವಂಥದ್ದು? ಪಾಣಿಪತ್ ಎನ್ನುವಂಥ ಜಾಗದಲ್ಲಿ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಅತೀ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದು ಟರ್ಕೋ ಅಫ್ಘನ್ ದೊರೆಗಳ ಆಳ್ವಿಕೆಗೆ ಒಂದು ದೊಡ್ಡ ಪೆಟ್ಟನ್ನು ಕೂಡ ನೀಡಿದ್ದಲ್ಲದೆ ಲೂದಿ ವಂಶದ ಅಂತ್ಯವನ್ನು ಸಾರಿತು. ಅಲ್ಲದೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು. ಈ ಮನೆತನದಲ್ಲಿ ಆಳ್ವಿಕೆ ನಡೆಸಿದಂತಹ ಚಕ್ರವರ್ತಿಗಳು ಉದಾರ ಗುಣಗಳಾದಂತಹ ಸಹಕಾರ, ಸಹಬಾಳ್ವೆಗಳನ್ನು ಪರಿಚಯಿಸುವವರ ಮೂಲಕ ಭಾರತೀಯ ಸಮಾಜದ ಮೇಲೆ ಒಂದು ಹೊಸ ಸಾಂಸ್ಕೃತಿಕ ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾದರು ಅಂತ ಹೇಳ್ಬೋದು. ಇವಿಷ್ಟು ಮೊದಲನೆಯ ಪಾಣಿಪತ್ ಯುದ್ಧ. ಆಮೇಲೆ ಮೊದಲನೇ ಪಾಣಿಪತ್ ಯುದ್ಧದ ಕಾರ್ಯಾಚರಣೆ, ಮೊದಲನೇ ಪಾಣಿಪತ್ ಯುದ್ಧದ ಪರಿಣಾಮಗಳು ಇವಿಷ್ಟು ಬರ್ತದೆ. ಮೊದಲ ಪಾಣಿಪತ್ ಯುದ್ಧದ ಬಗ್ಗೆ 5 ಅಂಕಕ್ಕೆ ಕೇಳಿದಾಗ ನಾವು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಬರಿತಾ ಹೋಗಬೇಕು. 1ರಿಂದ 1.5 ಪುಟ ಆಗುವಷ್ಟು ನೀವು ಉತ್ತರವನ್ನು ಬರಿಬೇಕಾಗ್ತದೆ. ಆವಾಗ ಆರಂಭದಲ್ಲಿ ಯಾರು ಬಾಬರ ಸಕಲ ಸಿದ್ಧತೆಯೊಂದಿಗೆ ಹೋಗುವಂಥದ್ದು, ನಂತರ ಬಾಬರನು ಸಕಲ ಸಿದ್ಧತೆಯೊಂದಿಗೆ ಅಂದರೆ 12,000 ಸೈನಿಕರೊಂದಿಗೆ ಹೋಗುವಂಥದ್ದು. ಅಲ್ಲಿ ಬಾಬರನು ಇಬ್ರಾಹಿಂನ ಕಾರ್ಯಾಚರಣೆಯನ್ನು ತಿಳಿಯಲು ರಹಸ್ಯವಾಗಿ ಜನರನ್ನು ಕಳಿಸುವಂಥದ್ದು. ಅವರು ನಿಧಾನವಾಗಿ ಹೋಗಲಿಕ್ಕೆ ಹೇಳ್ತಾರೆ. ಅದಾದ ನಂತರ ಪಾಣಿಪತ್ ಎನ್ನುವ ಜಾಗದಲ್ಲಿ ಸಂಧಿಸುವಂಥದ್ದು. ಈ ರೀತಿಯಾಗಿ ಮೊದಲ ಪಾಣಿಪತ್ ಯುದ್ಧ ಕಾರ್ಯಾಚರಣೆ, ಪಾಣಿಪತ್ ಯುದ್ಧದ ಪರಿಣಾಮ ಈ ರೀತಿಯಾಗಿ ಬರುವಂಥದ್ದು. ಇನ್ನು ಇದರಲ್ಲಿ ನಾವು ನೋಡುವುದಾದರೆ ಈ ಒಂದು ಘಟಕದಲ್ಲಿ ಇನ್ನು ಘಟಕ 3ರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೋಡುವ. ಘಟಕ 2 ಈವರೆಗೆ ಎಲ್ಲವೂ ಕೂಡ ಆಯಿತು. ಶೇರ್ ಶಹನ ಸುಧಾರಣೆಗಳು, ಇದನ್ನು ಕೂಡ ನಾವು ಇದನ್ನು ತಿಳ್ಕೊಂಡೆವು. ಶೇರ್ಷಾನ ಸುಧಾರಣೆಗಳನ್ನು ಕಳೆದ ವಿಡಿಯೋದಲ್ಲಿ ನಾವೆಲ್ಲವನ್ನೂ ಕೂಡ ತಿಳ್ಕೊಂಡಿದ್ದೇವೆ. ಶೇರ್ಷಾನ ಸುಧಾರಣೆಗಳು ಅಂತ ಬಂದಾಗ ಅವನು ಉತ್ತಮ ಸೈನ್ಯಾಧಿಕಾರಿಯಾಗಿದ್ದ, ದಕ್ಷ ಆಡಳಿತಗಾರನಾಗಿದ್ದ, ಶ್ರೇಷ್ಠ ಸೈನಿಕನಾಗಿದ್ದ, ಉತ್ತಮ ಆಡಳಿತಗಾರನಾಗಿದ್ದ. ಆತನು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದ. ಕೇಂದ್ರಾಡಳಿತದ ಸುಧಾರಣೆಗಳನ್ನು ಮಾಡಿದ. ಅದರಲ್ಲಿ ಸುಲ್ತಾನ್ ಮತ್ತು ಇಲಾಖೆಗಳ ಬಗ್ಗೆ ತಿಳಿಸುವಂಥದ್ದು. ಅದಾದ ನಂತರ ಪ್ರಾಂತ್ಯಾಡಳಿತದ ಸುಧಾರಣೆಗಳು, ಸರಕಾರ, ಪರಗಣಗಳು ಮತ್ತು ಗ್ರಾಮಗಳು, ಭೂಕಂದಾಯದ ಸುಧಾರಣೆಗಳು. ಇದನ್ನು ಪ್ರತ್ಯೇಕವಾಗಿ ಕೇಳ್ತಾರೆ ಸ್ನೇಹಿತರೆ. ಈಗಾಗಲೇ ನಿಮಗೆ ನಾನು ತಿಳಿಸಿದ್ದೆ. ಭೂಕಂದಾಯದ ಸುಧಾರಣೆಗಳು ಯಾರ? ಶೇರ್ಷಾನ ಭೂಕಂದಾಯದ ಸುಧಾರಣೆಗಳು ಅಂತ ಕೇಳ್ತಾರೆ. ಅದರಲ್ಲಿ 3 ಪಾಯಿಂಟ್ಸ್ಗಳು: ವ್ಯವಸಾಯ ಉತ್ಪನ್ನಗಳ ಹೆಚ್ಚಳ, ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು, ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು. ಅದರ ಮೇಲೆ ಸೈನಿಕ ಸುಧಾರಣೆ, ಪೊಲೀಸ್ ಸುಧಾರಣೆ, ನ್ಯಾಯಾಂಗ ಸುಧಾರಣೆ, ಜನೋಪಯೋಗಿ ಕಾರ್ಯಗಳು, ಸರಾಯಿಗಳು, ಗುಪ್ತ ದಳ ಇಲಾಖೆ, ಜಾಗೃತ ದಳ, ನಾಣ್ಯಗಳ ಸುಧಾರಣೆ, ಶೇರ್ಷಾನ ಕಟ್ಟಡಗಳು, ಶೇರ್ಷಾನ ಔದಾರ್ಯತೆ, ಸೂರಜ್ ಮನೆತನದ ಅವನತಿ. ಇವಿಷ್ಟು ಅದರಲ್ಲಿ ಬರುವಂಥದ್ದು. ಇನ್ನು ನಾವು ನೋಡುವುದಾದರೆ ಘಟಕ 4ರಲ್ಲಿ ಯಾವ ವಿಚಾರಗಳ ಬಗ್ಗೆ ಓದ್ಕೊಳ್ಬೇಕು ಅಂತ ನೋಡ್ತಾ ಹೋಗುವ. ಇಲ್ಲಿ ನೀವು ಬರುವುದಾದರೆ
ನೋಡಿ, ಅಕ್ಬರನ ನೀತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಕ್ಬರನ ಬಗ್ಗೆ ಪ್ರಶ್ನೆಗಳು ಬರ್ತದೆ. ಇದು ನಾವು ಘಟಕ ಬ್ಲಾಕ್ 1ರಲ್ಲಿ ಇವೆಲ್ಲ ಕೂಡ ಬರುವಂಥದ್ದು ಸ್ನೇಹಿತರೆ. ಈಗ ಬ್ಲಾಕ್ 1ರಲ್ಲಿ ನಾವು ಹುಮಾಯೂನ್ ನಾಮ ಬಗ್ಗೆ ತಿಳ್ಕೊಂಡೆವು, ಶೇರ್ಷಾನ ಸುಧಾರಣೆಗಳ ಬಗ್ಗೆ ತಿಳ್ಕೊಂಡೆವು. ಇನ್ನು ನಾವು ಅಕ್ಬರನ ನೀತಿಯ ಬಗ್ಗೆ ಓದ್ಕೊಳ್ಬೇಕು. ಹಾಗೆ ಔರಂಗಜೇಬಿನ ಪ್ರಮುಖ ನೀತಿಗಳು ಓದ್ಕೊಳ್ಬೇಕು. ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನದ ಬಗ್ಗೆ ಓದ್ಕೊಳ್ಬೇಕು. ಇವು ನಾವು ಬ್ಲಾಕ್ 1ರಲ್ಲಿ ಓದ್ಕೊಳ್ಬೇಕಾಗಿರುವಂಥ ವಿಚಾರಗಳಷ್ಟೇ. ಇದರಿಂದ ಹೆಚ್ಚು ಈ ಒಂದು ಬ್ಲಾಕಿನಿಂದ ಬರುವುದಿಲ್ಲ. ಈ ಬರುವಂತಹ ಪದೇ ಪದೇ ಬರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥದ್ದು. ಇದರಲ್ಲಿ ಅಕ್ಬರನ ನೀತಿ ಧಾರ್ಮಿಕ ನೀತಿ 15 ಅಂಕಕ್ಕೆ ಹಲವು ಬಾರಿ ಬಂದಿದೆ. ಇಲ್ಲಿ ಅಕ್ಬರನ ಬಗ್ಗೆ ಬರೆಯುವುದಾದರೆ, ಯಾವುದೇ ಒಬ್ಬ ರಾಜ ತಾನು ಸಾಮ್ರಾಟ ಅಥವಾ ಚಕ್ರವರ್ತಿ ಎನಿಸಿಕೊಳ್ಳುವಂಥದ್ದು ಅವನ ದಂಡಯಾತ್ರೆಯಿಂದ ಅಥವಾ ಅವನು ಮಾಡಿದಂಥ ಯುದ್ಧದಿಂದ ಹೊರತು ಸಾಮ್ರಾಜ್ಯ ನಿರ್ಮಾಣದಿಂದಲ್ಲ. ಬದಲಾಗಿ ಅವನು ಅನುಸರಿಸುವ ಸರ್ವಧರ್ಮ ಸಹಿಷ್ಣು ನೀತಿಯಿಂದ. ಅಕ್ಬರ ಒಬ್ಬ ಮುಸಲ್ಮಾನ್ ದೊರೆಯಾದರೂ ತಾನು ಆಳುತ್ತಿರುವುದು ಹಿಂದೂ ಸಾಮ್ರಾಜ್ಯ ಎಂಬುದನ್ನರಿತು ಆಳಿಸಿಕೊಳ್ಳುವ ಪ್ರಜೆಗಳು ತಮ್ಮನ್ನು ಆಳುವ ದೊರೆ ಮುಸಲ್ಮಾನನಾದರೂ ನಮ್ಮ ಸುಖ ಸಂತೋಷಗಳಲ್ಲಿ ಭಾಗಿಯಾಗಿ ನಮ್ಮ ಒಳಿತಿಗಾಗಿ ತನ್ನ ಸರ್ವ ತ್ಯಾಗ ಮಾಡುವ ವ್ಯಕ್ತಿಯಾದರೆ ಆತನೇ ನಿಜವಾದ ಚಕ್ರವರ್ತಿ ಎಂದು ಒಪ್ಪಿಕೊಳ್ಳುತ್ತಾರೆ ಎಂಬ ಕಟು ಸತ್ಯವನ್ನು ಅಕ್ಬರನು ಅರಿತಿದ್ದನು. ಅಕ್ಬರನ ಧಾರ್ಮಿಕ ನೀತಿ ಭಾರತದಲ್ಲಿ ಎಲ್ಲ ಧರ್ಮೀಯರ ಸಾಂಘಿಕ ಜೀವನಕ್ಕೆ ಮೂಲಮಂತ್ರವಾಯಿತು. ಹಾಗಾಗಿ ಭಾರತದಲ್ಲಿ ಆತನೊಬ್ಬ ಚಕ್ರವರ್ತಿಯಾಗಿ ಸಾಮ್ರಾಟನಾಗಿ ಕಾಣಿಸಿಕೊಳ್ತಾನೆ. ಇಲ್ಲಿ ಅಕ್ಬರನ ನೀತಿ ಅಂತ ಬಂದಾಗ ಮೊದಲಿನಿಂದ ನಾವು ಹೇಳ್ತಾ ಹೋಗಬೇಕು. ಅಕ್ಬರನ ಒಬ್ಬ ಉತ್ತಮ ರಾಜನಾಗಿದ್ದ, ಉತ್ತಮ ಸಾಮ್ರಾಟನಾಗಿದ್ದ ಅಥವಾ ಚಕ್ರವರ್ತಿ ಅಂತ ಎನಿಸಿಕೊಳ್ತಾನೆ. ಇವನು ಅನೇಕ ದಂಡಯಾತ್ರೆಗಳನ್ನು ಮಾಡುವುದರ ಮೂಲಕ ಈ ರೀತಿಯ ಒಂದು ಚಕ್ರವರ್ತಿ ಎನ್ನುವಂಥ ಬಿರುದು ಬರುವಂಥದ್ದು. ಬದಲಾಗಿ ಅವನು ಅನುಸರಿಸುವಂತಹ ದಂಡಯಾತ್ರೆಗಳನ್ನೇ ಅಥವಾ ಸಾಮ್ರಾಜ್ಯ ನಿರ್ಮಾಣದಿಂದ ಅಂತ ಅವ್ರು ಹೇಳ್ತಾ ಇಲ್ಲ. ಅವರ ಪ್ರಕಾರ ಅವರು ಅನುಸರಿಸುವಂತಹ ಒಂದು ಸಹಿಷ್ಣುತೆ ಮನೋಭಾವ, ಸರ್ವ ಧರ್ಮ ಸಹಿಷ್ಣುತೆಯ ನೀತಿಯನ್ನು ಹೇಳುವಂಥದ್ದು. ಅಕ್ಬರ ಒಬ್ಬ ಮುಸಲ್ಮಾನ ಆದರೂ ಕೂಡ ತಾನು ಆಳುತ್ತಿರುವುದು ಹಿಂದೂ ಸಾಮ್ರಾಜ್ಯ. ಆದ್ದರಿಂದ ಅವರಿಗೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೊಡಬೇಕು, ಅವರಿಗೂ ಕೂಡ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಿಸಬೇಕು ಎನ್ನುವಂತಹ ಮನೋಭಾವವನ್ನು ಹೊಂದಿದ್ದವನು. ಆಳಿಸಿಕೊಳ್ಳುವ ಪ್ರಜೆಗಳು ತಮ್ಮನ್ನು ಆಳುವ ದೊರೆ ಮುಸಲ್ಮಾನನಾದರೂ ನಮ್ಮ ಸುಖ ಸಂತೋಷಗಳಲ್ಲಿ ಭಾಗಿಯಾಗಿ ನಮ್ಮ ಒಳಿತಿಗಾಗಿ ತನ್ನ ಸರ್ವ ತ್ಯಾಗ ಮಾಡುವ ಶಕ್ತಿಯಾದರೆ ಆತನೇ ನಿಜವಾದ ಚಕ್ರವರ್ತಿ ಎಂದು ಒಪ್ಪಿಕೊಳ್ತಾರೆ ಎಂಬ ಒಂದು ಕಟು ಸತ್ಯವನ್ನು ಅಕ್ಬರನಿಗೆ ಗೊತ್ತಿತ್ತು. ಅಕ್ಬರ ತಿಳ್ಕೊಂಡಿದ್ದ, ಅಂದರೆ ನಾನು ಈಗ ರಾಜ್ಯಭಾರವನ್ನು ಮಾಡ್ತಾ ಇದ್ದೇನೆ ಅಥವಾ ನಾನೊಂದು ಆಡಳಿತವನ್ನು ಮಾಡ್ತಾ ಇದ್ದೇನೆ ಅಂತಾದರೆ ಅದು ಹಿಂದೂ ಸಾಮ್ರಾಜ್ಯ, ಅಲ್ಲಿ ಇರುವಂಥ ಹೆಚ್ಚಿನವರು ಹಿಂದೂ ಜನರಾದ್ದರಿಂದ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು, ಅವರ ಒಂದು ಕಷ್ಟ ಸುಖಗಳಿಗೆ ನಾವು ಕೂಡ ಭಾಗಿಯಾಗಬೇಕು. ಆದರೆ ಮಾತ್ರ ನಾವೆಲ್ಲರೂ ಕೂಡ ಜೊತೆಯಾಗಿರಲಿಕ್ಕೆ ಸಾಧ್ಯ ಅಥವಾ ಅವರು ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಲಿಕ್ಕೆ ಸಾಧ್ಯ ಎನ್ನುವಂತಹ ಮುಖ್ಯವಾದ ವಿಚಾರವನ್ನು ಅಕ್ಬರನು ತಿಳ್ಕೊಂಡಿದ್ದ. ಅದರಂತೆಯೇ ಅಕ್ಬರನು ಎಲ್ಲ ರೀತಿಯ ಅಕ್ಬರನು ಉತ್ತಮ ಸಾಮ್ರಾಟ, ಉತ್ತಮ ಚಕ್ರವರ್ತಿ ಕೂಡ ಆಗಿದ್ದಂತಹ ರಾಜ ತನ್ನ ಭಾರತದಲ್ಲಿ ಎಲ್ಲ ಧರ್ಮೀಯರ ಸಾಂಘಿಕ ಜೀವನಕ್ಕೆ ಮೂಲಮಂತ್ರನಾಗಿದ್ದಾನೆ. ಹಾಗಾಗಿ ಏನು ಹೇಳುವಂಥದ್ದು, ಭಾರತದಲ್ಲಿ ಆತನೊಬ್ಬ ಚಕ್ರವರ್ತಿಯಾಗಿ ಸಾಮ್ರಾಟನಾಗಿ ಕಾಣಿಸಿಕೊಳ್ಳುತ್ತಾನೆ. ಇನ್ನು ಅಕ್ಬರನ ಭಾವನೆಗಳ, ಮನೋಧರ್ಮ ಹಾಗೂ ಆದರ್ಶಗಳ, ಮನೋವೈಶಲ್ಯಗಳ ವಿವಿಧ ಪ್ರಭಾವಗಳಿಂದ ರೂಪಿತವಾಗಿದ್ದವು. ಅಕ್ಬರನ ತಂದೆ ಸುನ್ನಿ ಪಂಗಡಕ್ಕೆ ಸೇರಿದವರು, ತಾಯಿ ಶಿಯಾ ಪರ್ಷಿಯನ್ ವಿದ್ವಾಂಸನ ಮಗಳು. ಆಕೆ ಅಕ್ಬರನ ಮನಸ್ಸಿನಲ್ಲಿ ಸಹಿಷ್ಣುತೆಯ ಬೀಜವನ್ನು ಬಿತ್ತಿದ್ದಳು. ಅಕ್ಬರ್ ಚಿಕ್ಕ ಮಗುವಾಗಿದ್ದಾಗ ಹಿಂದೂ ಪಾಳೆಗಾರನ ಮನೆಯಲ್ಲಿ ಕಳೆದಿದ್ದನು. ತನ್ನ ಗುರು ಅಬ್ದುಲ್ ಲತೀಫನು ಧಾರ್ಮಿಕವಾಗಿ ಉದಾರ ಹೃದಯದುಳ್ಳವರಾಗಿದ್ದರು. ಅವರ ರಾಜಪೂತ ಪತ್ನಿಯರು ಹಿಂದೂ ಧರ್ಮದೊಡನೆ ಅವರ ಸಂಪರ್ಕ ಇವನ ಭಾವನಾ ಶಕ್ತಿಯ ಮೇಲೆ ಪ್ರಭಾವ ಬೀರಿದವು. ಅಕ್ಬರನು ಆತ್ಮದಲ್ಲಿ ಮರುಕ ಅನುಕಂಪಗಳ ಚಂಡಮಾರುತಗಳನ್ನು ಹೇಳುತ್ತಿದ್ದವು ಎಂದು ಬದೌನಿಯ ಅಭಿಪ್ರಾಯ. ಅಂದರೆ ಈ ಎಲ್ಲ ವಿಚಾರಗಳು ನಮಗೆ ತಿಳ್ಕೊಳ್ಳುವಂಥದ್ದು ಅಥವಾ ತಿಳಿಯುವಂಥದ್ದು ಆಧಾರದ ಮೂಲಕ. ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಅಕ್ಬರನು ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ, ಅವನ ಭಾವನೆ ಅಂತ ಹೇಳಿದರೆ ಅವನು ಮನೋಧರ್ಮ
ಹಾಗೂ ಆದರ್ಶಗಳ ಮನೋವೈಶಲ್ಯವನ್ನು ಅವನು ಹೊಂದಿದ್ದವನು. ವಿವಿಧ ಪ್ರಭಾವಗಳಿಂದ ಅದರಿಂದ ರೂಪಿತನಾಗಿದ್ದವನು. ಇನ್ನು ಅಕ್ಬರನ ತಂದೆ ಸುನ್ನಿ ಪಂಗಡಕ್ಕೆ ಸೇರಿದವರು. ತಾಯಿ ಶಿಯಾ ಪರ್ಷಿಯನ್ ವಿದ್ವಾಂಸನ ಮಗಳು ಕೂಡ ಆಗಿದ್ದರು. ಆಕೆ ಅಕ್ಬರನ ಮನಸ್ಸಿನಲ್ಲಿ ಸಹಿಷ್ಣುತೆ ಎನ್ನುವಂಥ, ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆಯನ್ನು ಬೀಜವನ್ನು ಬಿತ್ತಿದ್ದು ಅಕ್ಬರನ ತಾಯಿ. ಅಕ್ಬರನು ಚಿಕ್ಕ ಮಗುವಾಗಿದ್ದಾಗ ಹಿಂದೂ ಪಾಳೆಗಾರ ಮನೆಯಲ್ಲಿ ಕಳೆದಿದ್ದನು. ತನ್ನ ಗುರು ಅಬ್ದುಲ್ ಲತೀಫನು ಧಾರ್ಮಿಕವಾಗಿ ಉದಾರ ಹೃದಯದುಳ್ಳವನಾಗಿದ್ದನು. ಅವನ ರಜಪೂತ ಪತ್ನಿಯರು ಹಿಂದೂ ಧರ್ಮದೊಡನೆ ಅವನ ಸಂಪರ್ಕ ಅವನ ಭಾವನಾಶಕ್ತಿಯ ಮೇಲೆ ಪ್ರಭಾವ ಬೀರಿದವು. ಅಕ್ಬರನ ಆತ್ಮದಲ್ಲಿ ಮರುಕ, ಅನುಕಂಪಗಳ ಚಂಡಮಾರುತಗಳೇಳುತ್ತಿದ್ದವು ಎಂದು ಬದೌನಿಯ ಅಭಿಪ್ರಾಯ. ಅಕ್ಬರ ಧಾರ್ಮಿಕ ಸ್ಫೂರ್ತಿ ಪಡೆದು ಕ್ರಿಸ್ತಶಕ 1563ರಲ್ಲಿ ಹಿಂದೂ ಯಾತ್ರಿಗಳ ತೆರಿಗೆಯನ್ನು ಮತ್ತು ಜಸಿಯ ಕಂದಾಯ ತೆಗೆದುಹಾಕಿದರು. ಸೂಕ್ಷ್ಮ ಬುದ್ಧಿಯವನಾದ ಅಕ್ಬರನು ತನ್ನ ಮತದ ತತ್ವಗಳನ್ನು ಅರಿತುಕೊಳ್ಳಲು ಬಯಸಿ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ್ ಅಥವಾ ಪೂಜಾಗೃಹ ಎಂಬ ಕಟ್ಟಡವನ್ನು ಕಟ್ಟಿಸಿದರು. ಈ ಕಟ್ಟಡದಲ್ಲಿ ಧಾರ್ಮಿಕ ಚರ್ಚೆಗಳು ನಡೆಯುತ್ತಿದ್ದವು. ಮೊದಲು ಇವನಿಗೆ ಇಸ್ಲಾಂ ಧರ್ಮದ ಪಂಡಿತರ ಸಭೆ ಕರೆದನು. ಆ ಪಂಡಿತರು ಅಕ್ಬರನ ಕೆಲವು ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರ ನೀಡುವುದರಲ್ಲಿ ವಿಫಲರಾದರು. ಆದ್ದರಿಂದ ವಿವಿಧ ಧರ್ಮಗಳ ವಿಶೇಷವಾಗಿ ಪುರುಷೋತ್ತಮ, ದೇವಿ, ಹಿಂದೂ ತತ್ವಶಾಸ್ತ್ರಜ್ಞರು, ಕೆಲವು ಜೈನ ಗುರುಗಳಾಗಿ ಹರಿವಿಜಯ ಸೂರಿ, ವಿಜಯಸೇನ ಸೂರಿ, ಭಾನುಚಂದ್ರ ಉಪಾಧ್ಯಾಯ, ಪಾರ್ಸಿ ಧರ್ಮಗುರುಗಳು ಮತ್ತು ಗೋವಾದಿಂದ ಕ್ರೈಸ್ತ ಧರ್ಮ ಪ್ರಚಾರಕರನ್ನು ಇಬಾದತ್ ಖಾನ್ಗೆ ಆಹ್ವಾನಿಸಿದರು. ಪ್ರತಿಯೊಂದು ಧರ್ಮದ ಪ್ರತಿಪಾದಕರ ಕರ್ತವ್ಯವನ್ನು ಅವನು ತಾಳ್ಮೆಯಿಂದ ಆಲಿಸಿದನು. ಆದರೆ ಅವನು ಯಾವುದೇ ಧರ್ಮಕ್ಕೆ ಪರಿವರ್ತನೆಗೊಳ್ಳಲಿಲ್ಲ. ಅಕ್ಬರನು ಎಲ್ಲ ಮುಖ್ಯ ಧರ್ಮಗಳ ಸಮನ್ವಯವನ್ನು ಸಾಧಿಸಲು ಪ್ರಯತ್ನಿಸಿದನು. ಇಂತಹ ಪ್ರಯತ್ನ ಫಲವಾಗಿ ದೀನ್-ಇ-ಇಲಾಹಿ ಏಕೇಶ್ವರನಾದ ರೂಪ ತಾಳಿತು. ಇನ್ನು ಇದರಲ್ಲಿ ನಾವು ನೋಡುವುದಾದರೆ ಅಕ್ಬರನು ದೇಶಕ್ಕೆ ಒಂದೇ ಧರ್ಮವಿರಬೇಕು ಎಂದು ಸಾರಿದನು. ಅದಕ್ಕೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಅಕ್ಬರ. ಅದುವೇ ದೀನ್-ಇ-ಇಲಾಹಿ. ದೀನ್-ಇ-ಇಲಾಹಿ ಎನ್ನುವಂಥದ್ದು ಅಕ್ಬರನು ಮಾಡಿದಂತಹ ಒಂದು ಹೊಸ ಧರ್ಮ. ದೇಶಕ್ಕೆ ಒಂದೇ ಧರ್ಮವಿರಬೇಕೆಂಬುದು ಅಕ್ಬರನ ಒಂದು ಯೋಚನೆಯಾಗಿತ್ತು. ಈ ಧರ್ಮದಲ್ಲಿ ಅಕ್ಬರನು ಹಿಂದೂ, ಇಸ್ಲಾಂ, ಜೈನ, ಪಾರ್ಸಿ, ಕ್ರೈಸ್ತ ಮೊದಲಾದ ಧರ್ಮಗಳ ಮುಖ್ಯ ತತ್ವಗಳನ್ನು ಇಲ್ಲಿ ಕ್ರೋಢೀಕರಿಸಿದನು. ರಾಜ ಭಗವಾನ ದಾಸನನ್ನು ಬಿಟ್ಟು ಉಳಿದ ದರ್ಬಾರಿಗಳೆಲ್ಲ ದೀನ್-ಇ-ಇಲಾಹಿಯನ್ನು ಸ್ವಾಗತಿಸ್ತಾರೆ. ಅಂದರೆ ಇಲ್ಲಿ ಅಕ್ಬರ ಏನು ಮಾಡ್ತಾನೆ, ಒಂದೇ ಧರ್ಮ ಬೇಕು ಅಂತ ಹೇಳಿ ಒಂದು ಹೊಸ ಧರ್ಮವನ್ನು ಸೃಷ್ಟಿ ಮಾಡ್ತಾನೆ. ಅದುವೇ ದೀನ್-ಇ-ಇಲಾಹಿ ಎನ್ನುವಂಥದ್ದು. ಇಲ್ಲಿ ಅವನು ಕೆಲವೊಂದು ರೀತಿ, ನೀತಿ, ನಿಯಮಗಳನ್ನೆಲ್ಲ ಹಾಕುವಂಥದ್ದನ್ನು ಕಾಣ್ಬೋದು. ಇಲ್ಲಿ ದೀನ್-ಇ-ಇಲಾಹಿ ಸೇರಿದವರು ಮಾಂಸಾಹಾರ ತ್ಯಜಿಸಬೇಕಾಗಿತ್ತು. ಮಲಗುವಾಗ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕಾಗಿತ್ತು. ಚಕ್ರವರ್ತಿಯ ಸೇವೆಯಲ್ಲಿ ಈ ಧರ್ಮದವರು ತಮ್ಮ ಆಸ್ತಿ, ಪ್ರಾಣ, ಗೌರವಗಳನ್ನು ತ್ಯಾಗ ಮಾಡಬೇಕೆಂದು ಅಪೇಕ್ಷಿಸಲಾಯಿತು. ಹಾಗಾಗಿ ದಿವಾನ್-ಇ-ಇಲಾಹಿಗೆ ಹೆಚ್ಚಿನ ಜನ ಸೇರಲಿಲ್ಲ. ಅದನ್ನು ಸ್ವೀಕರಿಸಿದ ಒಬ್ಬನೇ ಪ್ರಮುಖ ಹಿಂದೂ ಎಂದರೆ ಬೀರ್ಬಲ್. ಅಕ್ಬರನು ಬದುಕಿರುವವರೆಗೂ ಅಸ್ತಿತ್ವದಲ್ಲಿದ್ದ ದೀನ್-ಇ-ಇಲಾಹಿ ಆತನ ಮರಣದೊಂದಿಗೆ ಕಣ್ಮರೆಯಾಯಿತು. ಇತಿಹಾಸಕಾರ ವಾನ್ ನೋವರ್ ಅವರು ಅಕ್ಬರನು ಸ್ಥಾಪಿಸಿದ ಧರ್ಮಕ್ಕೆ ಮತ್ತು ಪರಮತ ಸಹಿಷ್ಣುತೆಗೆ ಅವನಿಗೆ ಯಾವ ಕಾಲದಲ್ಲಿ ಮಾನವನನ್ನು ಉದ್ಧರಿಸಿದ ಧರ್ಮಿಷ್ಠರ ಸಾಲಿನಲ್ಲಿ ಅಗ್ರಸ್ಥಾನವನ್ನು ಗಳಿಸಿಕೊಡುತ್ತದೆ ಎಂದು ವಿವರಿಸಿದ್ದಾರೆ. ಇವಿಷ್ಟು ಅಕ್ಬರನ ಬಗ್ಗೆ ಬರೀಬೇಕಾದ್ರೆ ಈ ರೀತಿ ನೇರವಾಗಿ ಬರೆಯುವ ಬದಲು ಈ ಸಣ್ಣ ಸಣ್ಣ ವಿಚಾರಗಳನ್ನೇ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಅಂದರೆ ಮೊದಲನೇದಾಗಿ ಅಕ್ಬರನು ಉತ್ತಮ ಸಾಮ್ರಾಟಗಾರನಾಗಿದ್ದನು. ಅಕ್ಬರನು ಒಬ್ಬ ಉತ್ತಮ ಚಕ್ರವರ್ತಿ ಎಂದೆನಿಸಿಕೊಂಡ. ಅಕ್ಬರನು ದಂಡಯಾತ್ರೆ ಅಥವಾ ಸಾಮ್ರಾಜ್ಯ ನಿರ್ಮಾಪಕನಿಂದಲ್ಲ ಎನಿಸಿಕೊಳ್ಳುವಂಥದ್ದು, ಅಥವಾ ದಂಡಯಾತ್ರೆಗಳು ಅಥವಾ ಸಾಮ್ರಾಜ್ಯ ನಿರ್ಮಾಣದಿಂದಲ್ಲ, ಬದಲಾಗಿ ಅವನು ಅನುಸರಿಸುವಂತಹ ಧರ್ಮ, ಸರ್ವಧರ್ಮ ಸಹಿಷ್ಣುತೆ ಇದೆಯಲ್ಲ, ಅದು ಬೇಕು ಅಂತ ಹೇಳುವಂಥದ್ದು. ಅಷ್ಟೇ ಅಲ್ಲದೆ ಅಕ್ಬರನ ಮನಸ್ಸಿನಲ್ಲಿ ಸಹಿಷ್ಣುತೆ ಬೀಜವನ್ನು ಬಿತ್ತಿದವಳು ತಾಯಿ ಶಿಯಾ ಪರ್ಷಿಯನ್ ವಿದ್ವಾಂಸನ ಮಗಳು. ಆಕೆ ಅಕ್ಬರನ ಮನಸ್ಸಿನಲ್ಲಿ ಸಹಿಷ್ಣುತೆಯ ಬೀಜವನ್ನು ಬಿತ್ತಿದಳು.
ಇನ್ನು ಅಕ್ಬರನು ಧಾರ್ಮಿಕವಾಗಿ ಉದಾರ ಹೃದಯವುಳ್ಳವನಾಗಿದ್ದಾನೆ. ಆಮೇಲೆ ಮುಖ್ಯ ಧರ್ಮಗಳ ಸಮನ್ವಯವನ್ನು ಸಾಧಿಸಲು ಪ್ರಯತ್ನಿಸಿದ್ದಾನೆ. ಆಮೇಲೆ ಅಷ್ಟೇ ಅಲ್ಲದೆ ದಿವಾನ್ ಇ ಲಾಯಿ ಎನ್ನುವಂತಹ ಒಂದು ಹೊಸ ಧರ್ಮವನ್ನು ಆರಂಭ ಮಾಡುವಂಥದ್ದನ್ನು ಕಾಣ್ಬೋದು. ಇನ್ನು ನಾವು ಈ ಒಂದು ಘಟಕದಲ್ಲಿ ಘಟಕ 5ರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಅಂತ ನೋಡುವ. ಘಟಕ 4ರಲ್ಲಿ ನಾವು ಈಗಾಗಲೇ ಓದ್ಕೊಂಡೆವು ಅಕ್ಬರನ ನೀತಿ. ಇನ್ನು ಇದರಲ್ಲಿ ಔರಂಗಜೇಬ್ನ ಧಾರ್ಮಿಕ ನೀತಿ ಇದೆ. ಔರಂಗಜೇಬ್ನ ಧಾರ್ಮಿಕ ನೀತಿಯಾದ ನಂತರ ಘಟಕ 6 ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನ. ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಈಗ ನಾವು ಔರಂಗಜೇಬ್ನ ಧಾರ್ಮಿಕ ನೀತಿಯ ಬಗ್ಗೆ ತಿಳ್ಕೊಳ್ಳೋಣ. ಏನು ಮಾಡಿದ್ದಾನೆ, ಏನೆಲ್ಲ ವಿಚಾರಗಳನ್ನು ಮಾಡಿದ್ದಾನೆ. ಔರಂಗಜೇಬ್ನಲ್ಲಿ ಪರಮತ ಸಹಿಷ್ಣುತೆಯ ಗುಣವಿರಲೇ ಇಲ್ಲ. ಅಕ್ಬರನು ಯಾವ ರೀತಿ ಇದ್ದ, ಅವನ ವಿರುದ್ಧವಾಗಿ ಔರಂಗಜೇಬ್ ಇರ್ತಾನೆ. ಅಕ್ಬರನು ಪರಸಹಿಷ್ಣುತೆ ಮನೋಭಾವವನ್ನು ಬೆಳೆಸಿದ್ದ, ಪರಸಹಿಷ್ಣುತೆ ಗುಣ ಅವನಲ್ಲಿತ್ತು. ಆದರೆ ಔರಂಗಜೇಬ್ ಹಾಗಲ್ಲ. ಔರಂಗಜೇಬ್ನಲ್ಲಿ ಪರಮತ ಸಹಿಷ್ಣುತೆಯ ಗುಣವಿರಲಿಲ್ಲ. ಅವನ ಅಭಿಪ್ರಾಯದಲ್ಲಿ ಯಾವುದು ಇಸ್ಲಾಮೇತರ ಪದ್ಧತಿಗಳಾಗಿದ್ದವು ಅವುಗಳನ್ನೆಲ್ಲ ರದ್ದುಗೊಳಿಸಿದನು. ಉದಾಹರಣೆಗೆ ಆಸ್ಥಾನದ ಖಗೋಳಶಾಸ್ತ್ರಜ್ಞರು, ಜ್ಯೋತಿಷ್ಯರು ಸೇವೆಯಿಂದ ವಜಾ ಮಾಡ್ತಾರೆ. ಸುಗಂಧ ಉರಿಸುವುದನ್ನು, ತುಲಾಭಾರದ ಕ್ರಮವನ್ನು ನಿಷೇಧ ಕೂಡ ಮಾಡ್ತಾನೆ. ಆಸ್ಥಾನದಲ್ಲಿ ಸಂಗೀತ ಸ್ವರವನ್ನು ನುಡಿಸಿದ್ದನು. ಮಹಮ್ಮದ್ ಪೈಗಂಬರನು ಹುಟ್ಟಿದ ದಿನದಂದು ಧಾರ್ಮಿಕ ಸಂಗೀತವನ್ನು ನಿಷೇಧಿಸನು. ಉದ್ದ ಗಡ್ಡ ಬೆಳೆಸುವುದನ್ನು, ಜರಿತಾರಿ ಬಟ್ಟೆ ಧರಿಸುವುದನ್ನು, ಸಾಧು ಸಂತರ ಗೋರಿಗಳ ಬಳಿ ದೀಪ ಹಚ್ಚುವುದನ್ನು, ಮೊಹರಂ ಹಬ್ಬದ ಮೆರವಣಿಗೆಯನ್ನು ನಿಲ್ಲಿಸಿದ್ದನು. ಮೊಘಲ್ ಸೇವೆಗೆ ಹಿಂದೂಗಳನ್ನು ಮನ್ಸಬ್ದಾರನನ್ನಾಗಿ ನೇಮಿಸುವ ಹಾಗೂ ಇತರ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಪದ್ಧತಿಯನ್ನು ಕೈಬಿಟ್ಟನು. ಅನೇಕ ರೀತಿ ಇದನ್ನೆಲ್ಲ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಹಾಕ್ಕೊಳ್ತಾ ಹೋಗಿ. ಅಂದರೆ ಒಂದನೇದಾಗಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ದಿನದಂದು ಧಾರ್ಮಿಕ ಸಂಗೀತವನ್ನು ನಿಷೇಧ ಮಾಡ್ತಾನೆ. ಆಮೇಲೆ ಗೋರಿಗಳ ಬಳಿ ದೀಪ ಹಚ್ಚುವುದನ್ನು, ಮೊಹರಂ ಹಬ್ಬದ ಮೆರವಣಿಗೆಯನ್ನು ನಿಲ್ಲಿಸಿದನು. ಹಾಗೆ ಸುಂಕ, ಹಿಂದೂ ಮೇಲೆ ಯಾತ್ರಿಕರ ಸುಂಕ, ಜೆಸಿಯ ತಲೆಗಂದಾಯ ಪುನಃ ವಿಧಿಸಿದನು. ಹಿಂದೂ ದೇವಾಲಯಗಳ ನಾಶಕ್ಕೆ ಆಜ್ಞೆ ಹೊರಡಿಸಿದನು. ಹಾಗೆಯೇ ನಾಶಗೊಂಡ ದೇವಾಲಯಗಳ ಜಾಗದಲ್ಲಿ ಮಸೀದಿಗಳು ತಲೆ ಎತ್ತಿದವು. ಬ್ರಾಹ್ಮಣರು ದೇವಸ್ಥಾನಗಳಲ್ಲಿ ಪಾಠಶಾಲೆಗಳನ್ನು ನಡೆಸಿದಂತೆ ಮಾಡಿದನು. ಅಕ್ಬರ್ ಮಹಾಶಯ ಹಿಂದೂ ಮುಸ್ಲಿಂ ಐಕ್ಯತೆಗೆ ದುಡಿದವರ ವಿರುದ್ಧವಾಗಿ ಔರಂಗಜೇಬ್ ಅದನ್ನು ಒಡೆಯುವ ದುಷ್ಕೃತ್ಯವನ್ನು ಪೂರೈಸ್ತಾನೆ. ಅಷ್ಟೇ ಅಲ್ಲದೆ ಅಕ್ಬರನು ತನ್ನ ತತ್ವವನ್ನು ಗಾಳಿಗೆ ತೂರಿದ ಔರಂಗಜೇಬ್ನ ನೀತಿ ಅವನ ಪತನಕ್ಕೆ ಅಲ್ಲದೆ ಇಡೀ ಮೊಘಲ್ ಸಾಮ್ರಾಜ್ಯದ ನಾಶಕ್ಕೆ ಕೂಡ ಇಲ್ಲಿ ಕಾರಣವಾಯಿತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕು. ಪಾಯಿಂಟ್ಸ್ ರೀತಿಯಲ್ಲಿ ಮಾಡ್ತಾ ಹೋದರೆ ಓದ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತದೆ. ಹಾಗೆ ತುಂಬಾ ಸುಲಭ ಅಂತ ಅನ್ನಿಸ್ತದೆ ಆವಾಗ. ಅಲ್ಲದೆ ನಾವು ಪರೀಕ್ಷೆ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡ್ರೆ ನಿಮಗೆ ತುಂಬಾ ಅನುಕೂಲವಾಗುವಂಥದ್ದು ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ದ್ವಿತೀಯ BA ಇತಿಹಾಸದಲ್ಲಿ ಮೊಘಲ್ ಸಾಮ್ರಾಜ್ಯದ ಅವನತಿಯ ಕಾರಣಗಳನ್ನು ತಿಳ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, 15 ಅಂಕಕ್ಕೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು. ಹಾಗೆಯೇ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಅಥವಾ ಮೊಘಲ್ ಸಾಮ್ರಾಜ್ಯದ ಒಂದು ಅವನತಿಯ ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಇನ್ನಷ್ಟು ವಿಚಾರಗಳನ್ನು ಕೂಡ ನಾವು ಓದ್ತಾ ಹೋಗಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮೊಘಲ್ ಸಾಮ್ರಾಜ್ಯದ ಅವನತಿಯ ಕಾರಣವನ್ನು ಕೂಡ ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.